ಈಗ ಹೇಳಿದ್ರಲ್ಲ, ಗುರುಗಳು ಕೂಡ ಹೇಳಿದ್ರು, ವರದಸ್ವಾಮಿ ಅವರು, ಇಂದಿನ ಮಕ್ಕಳು ನಾಳಿನ ನಾಗರಿಕರು, ನಾಳಿನ ನಾಗರಿಕರು ಈ ದೇಶದ ಚುಕ್ಕಾಣಿಕಿಡುವ ನಾಯಕರು ನೀವು. ಹಸಿರು ನೀರು ಎಷ್ಟು ದಿವಸ ಅಂತ ಇರ್ತದೆ, ಹೊಸ ನೀರು ಬಂದಾಗ ಹಸಿರು ನೀರು ಹೊಚ್ಚಿಕೊಂಡು ಹೋಗಲೇಬೇಕು. ಅದಕ್ಕಾಗಿ ಮುಂದಿನ ಈ ದೇಶದ ಚುಕ್ಕಾಣಿಕಿಡುವಂಥ ನೀವು ನಾಯಕರು. ವಿದ್ಯಾರ್ಥಿನಿಯರು ಬರೀ ಅವರೆಲ್ಲ, ನೀವು ಅವರು ಕೂಡ. ಇವತ್ತು ಕಲಬುರಗಿ DC ಯಾರಿದ್ದಾರೆ? ಹೆಣ್ಣು ಮಗಳಿದ್ದಾಳೆ. ಸೇಡಂ ತಾಲೂಕಿನ ತಹಶೀಲ್ದಾರ್ ಯಾರಿದ್ದಾರೆ? ಹೆಣ್ಣು ಮಗಳಿದ್ದಾಳೆ. ನೀವೇನು ಕಡಿಮೆ ಇಲ್ಲ, ಅದಕ್ಕೆ ಯಾರು ಮೇಲಿಲ್ಲ. ಇಲ್ಲಿ ಸಮಾನತೆ ಇದೆ. ಇಲ್ಲಿ ಯಾರಾದ್ರೂ ನಿಮಗೆ ಈ ಶಾಲೆಯಲ್ಲಿ ನೀವು ಯಾವ ಜಾತಿಯವರು ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿ ಗುರುಗಳು? ಇಲ್ಲ. ಅದಕ್ಕೆ ಎಲ್ಲರಿಗೆ ವಿದ್ಯೆ ಪಡೆಯುವಂತ ಹಕ್ಕಿದೆ. ಎಲ್ಲರಿಗೆ ಫ್ರೀ ಎಜುಕೇಶನ್ ಇದೆ 14 ವರ್ಷದವರೆಗೆ. ಅದಕ್ಕಾಗಿ ನೀವು ಅದನ್ನು ಇಲ್ಲಿ ನಿಮ್ಮ ಮನೆಯೊಳಗೆ ನೀವು ಲಿಂಗ ಪೂಜೆ ನಿಮ್ಗೆ ಏನಿದೆ, ಇನ್ನಿತರ ಏನಿದೆ ಈ ನಮ್ಮ ದೇಶದಲ್ಲಿ, ಇದು ನಮ್ಮ ದೇಶನೇ ಬಹಳ ವಿಚಿತ್ರ ಇದೆ. ಏನ್ ಸಿಗ್ತದ್ರಿ ನಮ್ಮ ದೇಶದಾಗ ಅಂತ ಒಂದು ಪ್ರಶ್ನೆ. ಸಾಕಷ್ಟು ಸಿಗುತ್ತದೆ, ಎಲ್ಲನೂ ಇದೆ. ಅದಕ್ಕೆ ಒಂದು ಕಡೆಗೆ ಹೇಳ್ತಾರೆ, ಸಂಪತ್ತು ಇರುವುದು ಅಮೆರಿಕ ದೇಶದಲ್ಲಿ, ಫ್ಯಾಷನ್ ಇರುವುದು ಫ್ರಾನ್ಸ್ ದೇಶದಲ್ಲಿ, ವಿಜ್ಞಾನ ಇರುವುದು ಜಪಾನ್ ದೇಶದಲ್ಲಿ, ಕಾನೂನು ಇರುವುದು ರಷ್ಯಾ ದೇಶದಲ್ಲಿ. ಈ ಸಂಪತ್ತು, ವಿಜ್ಞಾನ, ಫ್ಯಾಷನ್, ಕಾನೂನಿಗಿಂತ ಆತ್ಮಜ್ಞಾನ ಇರುವುದು ಏಕೈಕ ನಮ್ಮ ಭಾರತ ದೇಶದಲ್ಲಿ. ಸುಮಾರು 193, 212 ದೇಶಗಳಿರ್ತಕ್ಕಂಥ ಈ ಜಗತ್ತು, ಇವು ಎಲ್ಲ ದೇಶಗಳಿಗಿಂತ ಆತ್ಮಜ್ಞಾನ ಅಂತಕ್ಕಂಥದ್ದು ಎಲ್ಲಿ ಸಿಗುತ್ತದಪ್ಪ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂತೇಳಿ ಎದೆ ತಟ್ಟಿ ಹೇಳ್ಬೇಕು. ಆತ್ಮಜ್ಞಾನ ಅಂದ್ರೆ ಏನು? ನಿಮಗೆ ಉದಾಹರಣೆ ಕೊಡ್ತೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಆತ್ಮಜ್ಞಾನದಿಂದ, ಅಹಿಂಸೆಯಿಂದ ಸಿಕ್ಕಿತ್ತು, ಶಾಂತಿಯಿಂದ. ನಾವು ರಕ್ತದ ಹೊಳೆಯನ್ನು ಹರಿಸಲಿಲ್ಲ, ಆದರೆ ಸಾಕಷ್ಟು ಜನರು ಹುತಾತ್ಮರಾಗಿದ್ದಾರೆ, ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಆತ್ಮಜ್ಞಾನದಿಂದ ನಮ್ಮ ಇಂಜಿನಿಯರ್ ನೋಡ್ರಿ, ಸರ್ ವಿಶ್ವೇಶ್ವರಯ್ಯನವರು ಲಂಡನ್ ಬ್ರಿಡ್ಜ್ ಕಟ್ಟಬೇಕಾದ್ರೆ ಅದಕ್ಕೆ ಪಂಚಪಾಂಡವರ 5 ಅಕ್ಷರಗಳ ಒಂದು ಕಲ್ಲು ಇಂಡಿಯಾ. ಆ ಇಂಡಿಯಾ ಅಂತಕ್ಕಂಥ ಒಂದು ಕಲ್ಲು ಇಟ್ಟು ಲಂಡನ್ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಕಲ್ಲು ಅವರು ಒಂದು ವೇಳೆ ತೆಗೆದ್ರೆ ಆ ಬ್ರಿಡ್ಜ್ ಹಾಳಾಗಿ ಹೋಗ್ತದೆ. ನೋಡಿದ್ರಿ, ಇದಕ್ಕೆ ಅಂದ್ರೆ ಆತ್ಮಜ್ಞಾನ. ಈ ದೇಶದ ಒಂದು ಸಂವಿಧಾನ ಬರಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ 11 ತಿಂಗಳೇನು 18 ದಿವಸ ಏನು ಬರೆದಿದ್ದಾರೆ ಕಷ್ಟಪಟ್ಟು. ಅದು ಕೂಡ ಆತ್ಮಜ್ಞಾನದಿಂದಲೇ ಸಾಧ್ಯ. ಇನ್ನಿಷ್ಟು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದಕ್ಕಾಗಿ ನಾವು ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಂದೆ ಹೋಗ್ಬೇಕು. ಈಗ ನಾನು ಪೊಲೀಸ್ ಇಲಾಖೆ ಕಡೆಗೆ ಬರ್ತೀನಿ. ತೆರೆದ ಮನೆ ಅಂದ್ರೆ ಏನು? ಪೊಲೀಸ್ ಅಂದ್ರೆ ಬಹಳ ಕಷ್ಟ ಇತ್ತು ಅವಾಗ. 2000 ಒಳಗೆ ನಾವು 1993 ಅಪಾಯಿಂಟ್ಮೆಂಟ್ ಪೊಲೀಸ್. ಅವಾಗ ನಾವೇ ಒಬ್ಬ ಹೆಡ್ ಕಾನ್ಸ್ಟೇಬಲ್ PC ಕೊಡ್ಬೇಕಾದ್ರೆ ಕಷ್ಟ ಇತ್ತು. ಅವ್ರು ಕೂಡಂದ್ರೆ ಕೂಡ್ಬೇಕು ಅಂತ ಒಂದು ಕಠಿಣ ಇತ್ತು ಪೊಲೀಸ್ ಇಲಾಖೆ. ಅದ್ರಕ್ಕಿಂತ ಹಿಂದೆ ಹೆಂಗಿದ್ರು. ಈಗ ಜನಸ್ನೇಹಿ ಪೊಲೀಸ್, ಜನರೊಡನೆ ಬೆರೆತು ಪೊಲೀಸ್ನಲ್ಲಿ ಬಹಳಷ್ಟು ವಿಧಗಳಿದ್ದಾವೆ. ಇದು ನಮ್ದು ಸಿವಿಲ್ ಪೊಲೀಸ್, ಇದು ಡಿಸ್ಟ್ರಿಕ್ಟ್ DR ಪೊಲೀಸ್, KSRP, ITBPF, BSF, CRPF, ಸಾಕಷ್ಟು ಇದೆ. ಕೆಲವರು ಬಾರ್ಡರ್ದಲ್ಲಿದ್ದಾರೆ, ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಮಾತು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ. ಮೂರ್ತಿ ಚಿಕ್ಕದಾದ್ರು ಅವರು ಬರೀ 18 ತಿಂಗಳು ದೇಶದ ಪ್ರಧಾನಿ ಆದರೂ ಕೂಡ 2 ಮಂತ್ರಗಳನ್ನು ಭಾರಿ ಹೇಳಿದರು. ಈ ದೇಶದ ಅನ್ನ ಕೊಡ್ತಕ್ಕಂಥ ರೈತರಿಗೆ ಜಯವಾಗಲಿ, ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಜಯವಾಗಲಿ ಅಂತ ಇದರ ಅರ್ಥ. ಅದಕ್ಕಾಗಿ ಈ ಪೊಲೀಸ್ ಬಹಳ ಕಷ್ಟಕರವಾದಂಥದ್ದು. ಪೊಲೀಸ್ ಇದು 24/7 ಕೆಲಸ ಮಾಡ್ತದೆ ಪೊಲೀಸು. ಅದಕ್ಕೆ